ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನು ರೀವ್ಯಾಲ್ಯೂಯೇಷನ್ಗೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮನ್ನು ಕೊಟ್ಟಿದ್ದರು. ಅದು ಇವತ್ತು ಕೊನೆಯ ದಿನಾಂಕ ಇದೆ. ಇವತ್ತು 22 ತಾರೀಕು, ಇವತ್ತು ಕೊನೆಯ ದಿನಾಂಕ. ಎಕ್ಸ್ಟೆಂಡೆಡ್ ಆಗೋದ್ರ ಬಗ್ಗೆ ಯಾವುದೇ ಥರಂಥ ಮಾಹಿತಿ ಇಲ್ಲ, ಯಾಕಂದರೆ ವೆಬ್ಸೈಟ್ ಕೂಡ ಬಂದಿದೆ. ಆಮೇಲೆ ಯಾರು ಫೋಟೋ ಕಾಪಿಗೆ ಅಪ್ಲೈ ಮಾಡಿದಿರಿ ಅವ್ರುಗಳಿಗೆ ಯಾರಿಗೆ ಇನ್ನೂವರೆಗೆ ಫೋಟೋ ಕಾಪಿ ಬಂದಿಲ್ಲ. ಫೋಟೋ ಕಾಪಿ ಬಂದ ಮೇಲೆ ನಾವು ರೀವ್ಯಾಲ್ಯೂಯೇಷನ್ ಹಾಕೋಣ ಅಂತ ನೀವು ವೇಟ್ ಮಾಡ್ತಾಯಿದ್ರೆ, ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾರ್ದು ಫೋಟೋ ಕಾಪಿ ಬಂದಿಲ್ಲ ಅವ್ರದ್ದು ಅದು ಎನಿ ಟೈಮ್ ಬರ್ಬೋದು. ಆದರೆ ರೀವ್ಯಾಲ್ಯೂಯೇಷನ್ ಮಾತ್ರ ಇವತ್ತು ಕ್ಲೋಸ್ ಆಗುತ್ತೆ. ಆ್ಯಸ್ ಪರ್ ದ ಟೈಮ್ ಟೇಬಲ್ ಪ್ರಕಾರ ಕ್ಲೋಸ್ ಆಗುತ್ತೆ. ಸೊ ಹೀಗಾಗಿ ವಿದ್ಯಾರ್ಥಿಗಳು ಮೊದಲು ನೀವು ಇವತ್ತು ಫೋಟೋ ಕಾಪಿಗೆ ಬರೋ ತನಕ ವೆಯ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಮೊದಲು ನೀವು ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ. ನಿಮ್ಮಲ್ಲಿ ಕಾನ್ಫಿಡೆಂಟ್ ಇದ್ದರೆ ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ಫೋಟೋ ಕಾಪಿ ಬಂದ ಮೇಲೆ ಒಂದು ನಿಮ್ಗೆ ಜಜ್ಮೆಂಟ್ ಸಿಗುತ್ತೆ. ಆಮೇಲೆ ನೀವು ಡಿಸೈಡ್ ಮಾಡ್ಕೊಳ್ರಿ ಏನು ಮಾಡಬೇಕು ಅಂತ. ಆದರೆ ನೀವು ಫೋಟೋ ಕಾಪಿ ಬಂದ ಮೇಲೆ ನಾನು ರೀವ್ಯಾಲ್ಯೂಯೇಷನ್ ಹಾಕ್ತೀನಿ ಅಂತಂದರೆ ಇವತ್ತು ಕೊನೆಯ ದಿನಾಂಕ ರೀವ್ಯಾಲ್ಯೂಯೇಷನ್ಗೆ ಹಾಕಲಿಕ್ಕೆ ಕ್ಲೋಸ್ ಆಗುತ್ತೆ. ಆಮೇಲೆ ರಿಸಲ್ಟ್ ನೋಡಿ, ರಿಸಲ್ಟ್ ಇನ್ನೂ ತಡವಾಗುತ್ತೆ. ಯಾಕಂತಂದರೆ ಇವತ್ತು ಕೊನೆಯ ದಿನಾಂಕ ಇರೋದರಿಂದ ಇನ್ನೂ ವಿದ್ಯಾರ್ಥಿಗಳಿಗೆ ಫೋಟೋ ಕಾಪಿ ರೀಚ್ ಆಗದೇ ಇರೋದರಿಂದ ಮೇ ಬಿ ಅದು ನಿಮಗೆ ರೀವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗೋದು ಮುಂದಿನ ತಿಂಗಳ 2ನೇ ವಾರದಲ್ಲಿ ಮೇ ಬಿ ರೀವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಮ ಒಂದು ರೀವ್ಯಾಲ್ಯೂಯೇಷನನ್ನು ಮಾಡಬೇಕಲ್ಲ, ಸೊ ಅದಕ್ಕೆ ವ್ಯಾಲ್ಯೂಯೇಷನ್ ಮತ್ತು ಮುಂದಿನ ತಿಂಗಳ 2ನೇ ವಾರದಿಂದ ಸ್ಟಾರ್ಟ್ ಆಗ್ಬೋದು. ನಿಮ್ಮಗಳಿಗೆ ರಿಸಲ್ಟ್ಸ್ ಮೇ ಬಿ ಎಕ್ಸೆಪ್ಟೆಡ್ ಡೇಟ್ ನೆಕ್ಸ್ಟ್ ಮಂತ್ ಕೊನೆಯ ವಾರ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ನಿಮಗೆ ರಿಸಲ್ಟ್ ಕಾಣಿಸುವಂಥ ಸಾಧ್ಯತೆ ಇದೆ. ಓಕೆ, ಸೊ ಯಾರು ರೀವ್ಯಾಲ್ಯೂಯೇಷನ್ ಇನ್ನೂವರೆಗೆ ಅಪ್ಲೈ ಮಾಡಿಲ್ಲ, ಇವತ್ತು ಕೊನೆಯ ದಿನಾಂಕ ಇದೆ. ಹೋಗಿ ಇವತ್ತೇ ನೀವು ಕಾಲೇಜಲ್ಲಿ ಹೋಗಿ ಅಪ್ಲಿಕೇಶನನ್ನು ಹಾಕಿ ರೀವ್ಯಾಲ್ಯೂಯೇಷನ್ಗೆ. ಮತ್ತು ಫೋಟೋ ಕಾಪಿ ಬಂದ ಮೇಲೆ ಹಾಕೋಣಂತ ವೇಟ್ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ಹಾಕಿಬಿಡಿ. ಓಕೆ, ಅದು ಫೋಟೋ ಕಾಪಿ ಯಾವಾಗೆಲ್ಲ ಬರಲಿ. ಯಾಕಂತಂದರೆ ಅದು ನೀವು ಇಲ್ಲಾಂದರೆ ಏನು ಮಾಡಿ, ಇವತ್ತು ನೀವೇನು ಮಾಡಿ ಬೋರ್ಡಿಗೆ ಕಾಲ್ ಮಾಡಿ, ಕಾಲೇಜ್ ವತಿಯಿಂದ ಕಾಲ್ ಮಾಡಿಸಿ, ಅಥವಾ ಕಾಲೇಜಿಗೆ ಬಂದಿರ್ತವೆ. ನೀವು ಫೋಟೋ ಕಾಪಿ ಅಪ್ಲೈ ಮಾಡಬೇಕಾದ್ರೆ ಅಲ್ಲಿ ನೀವು ಕಾಲೇಜ್ ಮುಖಾಂತರ ಹಾಕಿರ್ತೀರ. ಹೀಗಾಗಿ ಕಾಲೇಜಿಗೂ ಬಂದಿರುತ್ತೆ. ಕಾಲೇಜಲ್ಲಿ ಕೇಳ್ಕೊಳ್ರಿ ಆ ಫೋಟೋ ಕಾಪಿ ಏನಾರು ಇಮೇಲ್ ಬಂದಿದೆಯಾ ಎಲ್ಲ ಚೆಕ್ ಮಾಡಿಸ್ಕೊಳ್ರಿ. ಯಾಕಂದರೆ PDF ಅದು ಬರುತ್ತೆ. ಓಕೆ, ಅದು ನಿಮಗೆ ಕಾಲೇಜಿನವ್ರಿಗೆ ಗೊತ್ತಿರೋದಿಲ್ಲ, ಬಂದಿರುತ್ತೆ ಆಲ್ರೆಡಿ. ಆಮೇಲೆ ಅವರು ಮರ್ತು ಬಿಟ್ಟಿರ್ತಾರೆ ಹೇಳೋದನ್ನು. ಈ ರೀತಿಯಾಗಿರುತ್ತೆ. ಹೋಗಿ ಇವತ್ತು ಕಾಲೇಜಲ್ಲಿ ಕೇಳ್ಕೊಳ್ರಿ.